ಇದ್ದರೆ ಫೋನ್ ಮಾಡಿ ಅಕ್ಕ. ಕಾಯಿ ಏನಾದರೂ ನೀವು ಇದ್ದರೆ ನನಗೆ ಫೋನ್ ಮಾಡಿಬಿಡಿ. ನಂಬರ್ ಇದೆಯಲ್ಲ, ನಂಬರ್ ತೊಗೊಂಡಿದ್ದೀರಲ್ಲ, ಫೋನ್ ಮಾಡಿ ನಮಗೆ. ಹ್ಞೂ ಸರಿ ಆಯ್ತು ಹೇಳಣ್ಣ, ಫೋನ್ ಮಾಡ್ತೀನಿ. ಆ ಕಡೆ ಇನ್ನೊಬ್ರು ಒಯ್ದಾವ, ಅವ್ರು ತೋಟ ಇದ್ದಾವೆ ನೋಡು, ಅವರು ಒಯ್ದಾವೆ. ಅಣ್ಣ ನಮ್ಮವು ನೀನು ಕಮ್ಮಿ ಮಾಡ್ಕೊಬಿಟ್ಟಪ್ಪ. 40 ರೂಪಾಯಿಗೆ ಒಂದು ಅಂದ್ರೆ ಏನಾಯ್ತು 500 ಕಾಯಿಗೆ? ಹೇಳೋಣ. ನೀನು ಒಂದು 50 ರೂಪಾಯಿ ಏನೋ ಮಾಡ್ಕೊಂಬಿಲ್ಲ, ಲಾಸ್ ಮಾಡಿಬಿಟ್ಟಪ್ಪ ನೀನು. ನೋಡಿ, ನಾವು ಕಾಯಿ ತೆಗಿಯೋದಕ್ಕೆ ಹೋಗಿಲ್ಲ, ಚಿಕ್ಕವು ದುಡ್ಡು ಎಲ್ಲ ಹಾಕೋಬಿಟ್ಟಿದ್ದೀವಿ. ಎಲ್ಲನ ಎಲ್ಲ ಹಾಕ್ಕೊಂಡಿದ್ದೀವಿ, ಎಲ್ಲ ಒಂದೇ ಸತಿ ಈಗ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಕಾಯೆಲ್ಲ ಆರ್ಸೋದಕ್ಕೆ ಹೋಗಿಲ್ಲ, ಅದಕ್ಕಾಗಿನ 40 ರೂಪಾಯಿ ಎಲ್ಲ ಫಿಕ್ಸೆಡ್ ಮಾಡ್ಕೊಂಡಿದ್ದೀವಿ. ಚಿಕ್ಕವು ದೊಡ್ಡವೆಲ್ಲ ಒಂದೇ ಸೈಜ್ಗೆ ಒಂದೇ ರೇಟು. ಸರಿ ಆಯ್ತು ಹೇಳೋಣ. ಅವು ಏನಂದ್ರೂ ಅವು ದಪ್ಪ ಕಾಯಿನೇ. ದಪ್ಪನವೇ ಅವು. ಸರಿ ಆಯ್ತು ಹೇಳು. ಇನ್ನೊಂದ್ಸತಿ ಯಾವಾಗಾದ್ರೂ ಇದ್ರೆ ಫೋನ್ ಮಾಡ್ತೀನಿ. ಅಲ್ಲಿ ಮುಂದೆಗಡೆ ಅಲ್ಲಿ ಅವ್ರ ಮನೇಲಿ ಇದಾವಮ್ಮ. ತಾತ ನಮ್ಮನೆ ಒಂದು 55 ಎಂತಿತ್ತು ನೋಡೋಣ. ಹೋಗ್ತಾರೋ ಚೀಲ್ದಾಗೆ ತುಂಬಿಕ್ಕೈತೇನ, ಹೋಗಿ ನೋಡ್ಕೊಂಡು ತಗೊಂಬರೋಣ ಹೋಗು. ಅಲ್ಲ ಇವ್ರಿಗೆಲ್ಲ ಕಾಯಿ ತೋಟಿಲ್ಲ ಏನಿಲ್ಲ, ಎಲ್ಲಿಂದ ಬರ್ತಾವೆ ಯೋಸಮ್ ಕಾಯಿ? ಒಂದು 500 ಕಾಯಿ ಕೊಟ್ಟರು ಕಣ ಪ್ರೀತಿ. ಹೌದೇನು ಇವರವೇ? ನಾನು ಯಾರವಪ್ಪ ಅಂತ ಅಂದ್ಕೊಂಡೆ. ಇವ್ರದೆಲ್ಲ ಐತೆ, ತೆಂಗಿನ ತೋಟನೇ ಇಲ್ಲ, ಎಲ್ಲಿಂದ ಕಾಯಿ ತಗೊಂಬಂದು ಮಾರ್ತಕೊಂಬ್ತಾ ಇದ್ದಾರೆ ಇವರು. ಎಲ್ಲಿ ತಗೋಬತ್ತಾ ಇದ್ದಾನಪ್ಪ ಇವನು? ಕಳ್ಳ ಇವರಪ್ಪ, ಹುಟ್ಟು ಕಳ್ಳನ ಮಗ ಇವನು. ಕಳ್ಳ. ಹೇಳಿಲ್ವೇ ಬರೋಬರಿ ನಾನು 500 ಕಾಯಿ ಆಗ್ತವೆ ಅಂತೇಳಿ ಕರೆಕ್ಟಾಗಿ ನೋಡ್ತಿದ್ದಂಗೆ ಹೇಳ್ತೀನಿ. 20,000 ಬಂದ್ಬಿಡುತ್ತೆ ಕಾಯಿ ದುಡ್ಡು. ಸರಿಯಪ್ಪ ಆಯ್ತು ಹೇಳು. ನೋಡಿ ಹಂಗೆ ತೆಗ್ದಿಕ್ಕೋಗು. ಎಲ್ಲ ನಾನು ಹಂಗೆ ಜೋಪಾನ್ದಾಗೆ ಬಚ್ಚಿಕ್ಕು. ಒಟ್ಟು ಜನ ಸರಿ ಇಲ್ಲ, ಒಟ್ಟು ನೋಡಿರಿ ಇಲ್ಲೋಡು, ಒಟ್ಟು ಕಳ್ತನಗಳು ಜಾಸ್ತಿ. ಒತ್ಕಟ್ಟಾಗೆ ಸರಿಯಾದ ಜಾಗಕ್ಕೆ ಎತ್ತಿಕ್ಕೋಗಿ ಹೋಗು. ಕಳ್ತನಗಳು ದುಡ್ಡು ಹೆಂಗೆ ಇಕ್ಕಬೇಕು ಹಂಗೆ ಇಕ್ಕಬೇಕು, ಹೋಗಿ ಎತ್ತಿಕ್ಕೋಗು. ಸರಿ ಆಯ್ತು ಹೇಳು. ತೆಗ್ದಿಕ್ತೀನಿ. ಯಾತಿ ಟೆಂಪ? ಯಾತೆ ಮಣಿ? ಕಾಯಿ ತಗೊಂಡೋಗೋರು, ಕಾಯ್ದಿಲ್ಲ ಟೆಂಪ. ಯಾಕೆ ನಿಮ್ಮವೇನಾನು ಇದ್ವೆ ಕೊಡೋವು ಇದ್ರೆ ಕೊಡು, ತಗೊಂಡೋಗ್ತಾರೆ. ಇಲ್ಲ ನಮ್ಮವೇನಿಲ್ಲ. ಅಲ್ಲ ನಿಮ್ಮವು ಕಾಯಿ ನಿಮ್ಮವೇ ತಗೊಂಡೋಗಿದ್ದು? ಹೇಳ ನಮ್ಮ ಒಂದು 500 ಇದ್ವು, ಅದಕ್ಕೇ ಕೊಟ್ವಿ. ಈಗ 40 ರೂಪಾಯಿ 50 ರೂಪಾಯಿಗೆ ಒಂದು ಕಾಯಿ. ರೇಟ್ ಚೆನ್ನಾಗೈತೆ, ಇವಾಗ ತಗೊಂಡೋಗ್ತಾ ಇದ್ದಾರೆ. ಕಾಯಿಲದಕ್ಕೋಸ್ಕರ ರೇಟ್ ಚೆನ್ನಾಗೈತೆ. ಕೊಡು ಇದ್ರೆ ಒಂದು 20-30 ಇದ್ರೆ ಕೊಡು. ನಮಗೆ ಮನೆಗೆ ಇಲ್ಲ, ನಮ್ಮ ಒಂದು 10 ಗಿಡ ಇದ್ದಾವೆ, ಯಾಕನ ಅದರ ಕಾಯಿ ಹಿಡ್ದಿಲ್ಲ. ಅಲ್ಲ ನಿಮ್ಗೆ ಎಲ್ಲಿಂದ ಬಂತಾಯಿ? ನಮ್ಮ ಒಂದು 10-20 ಗಿಡ ಇದ್ರೂ ನಮಗೆ ಮನೆಗೆ ಸಾರಿಗೆ ಒಂದೇ ಒಂದು ಕಾಯಿ ಇಲ್ಲ. ನಿಮ್ದೆಲ್ಲ ಇತ್ತು ಆಟ? ಎಲ್ಲ ಇದೆ ನಿಮ್ಮ ತೆಂಗಿನ ಗಿಡ? ನೋಡು, ಯಾತ ತಾಟಿಲ್ಲ ಏನಿಲ್ಲ, ಎಲ್ಲಿ ಕತ್ಕೊಂಬಂದ ಮನೆ ಆಳ. ಎಲ್ಲಾನ ಸರಿಯಾಗಿ ಕತ್ಕೊಂಬಂದವನಿ. ಎಲ್ಲ ಸರಿಯಾಗಿ ಹೇಳೋಳು. ಎಳ್ಳೀರೂ ಕುಡ್ದು ಬಿಸಾಕ್ತಾರೆ ಹಂಗೇನೆ, ಮಸ್ತಾಗಿ ಕುಡಿತಾರೆ. ಅಯ್ಯೋ ನೋಡ್ಬೇಕು ಹೆಂಗೆ ಕುಡಿತಾರೆ ಗೊತ್ತೇ? ಎಳ್ಳೆರಡು 3 ಕೊಚ್ಕೊಂಡು ಎಳ್ಳೀರು ಕುಡಿಯೋದು. ಅದೆಲ್ಲಿ ತೊತ್ತ ನಮ್ಮ ಕಾಳನ ಮಗ. ಮಯ್ಯಪ್ಪ ಎಲ್ಲಾದರೂ ಕೆಲ್ಸಕ್ಕೆ ಹೋಗುತ್ತಲ್ಲ, ಹೊಲ್ದ ಕೆಲಸಕ್ಕೆ ದೂರ ಹೋಗುತ್ತೆ ಕಾಯಿ ಒತ್ತಾಕಕ್ಕೂ ಅಲ್ಲೂ. ಅಲ್ಲಿ ಒಂದು 5-10 ಹಿಂಗೆ ಕೊಡ್ತಾರೆ. ಒಂದು 5 ಕಾಯಿ ತಗೊಂಬರುದ್ದಿ ನಾನು. ಮನೆಗೆ ನಾವೇನು ಜಾಸ್ತಿ ಬಳಸಲ್ಲ, ಕಾಯಿ ಏನು ಜಾಸ್ತಿ ಹಾಕೋದಿಲ್ಲ ನಾನು. ಏನ್ಕೊನು ತಿಂಡಿ ಸ್ವಲ್ಪ ಬಳಸ್ತೀನಿ ಅಷ್ಟೇ, ಸಾಂಬಾರಿಗೆಲ್ಲ ಸ್ವಲ್ಪನೇ ಹಾಕೋದು, ನಾನು ಜಾಸ್ತಿ ಹಾಕೋದಿಲ್ಲ. ಅದಕ್ಕೋಸ್ಕರ ಹಂಗೆ ಇರ್ತೇವೆ, ಕೆಲ್ಸಕ್ಕೆ ಹೋಗುತ್ತಲ್ಲ ಅದಕ್ಕೆ. ಅಲ್ಲಿ ಒಂದು 5 ತಗೊಂಬರುತ್ತೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ದ ಅತ್ತಾಗೆ. ಅವೇ ಒಂದು 500 ಕಾಯಿ ಆಗಿದ್ವಾ, ಅವನ್ನೇ ಕುಡಿಕಿದ್ವಿ. ಹೌದೇನು? ವಾಸೆ ಮಂಗಾರೆ ನೋಡಿ, ನಮ್ಮ ಕೆಲ್ಸಕ್ಕೆ ಹೋಗಿತ್ತ ಕಾಯಿನೂ ತಂದು ಅದ್ರಾಗೂ ದುಡ್ಡು ಮಾಡ್ಕೊಂತೀನ ನೋಡಿ. ನಾವು ತಾಟ ಇರೋ ಅಂತಾರು ಎಂದೆಂದು ನಾವು ಈಸೊಂದು ಕಾಯಿ ನೋಡಿಲ್ಲ. 500 ಕಾಯಿ 10-15 ತೆಂಗಿನ ಗಿಡ ಇದಾವೆ ನಮ್ಮ. ಒಂದು 10-20 ಇದ್ದಾವೆ ನಮ್ಮ. ಒಂದು 20 ಇದ್ರೂ ಈಸೊಂದು ತೆಂಗಿನಕಾಯಿ ನೋಡಿಲ್ಲ. ನೀನು ನೋಡ್ತಾಯಿ ಹಂಗೇನೆ. ನಕ್ಕ ಕಷ್ಟಪಡ್ತೀವಿ ನಮ್ಮ ಅಯ್ಯಪ್ಪ, ನಾವು ಕಷ್ಟಪಡ್ತೀವಿ. ಕಷ್ಟಪಡ್ತಾ ಇರೋದ್ರಿಂದ ಸುಖ ಅಷ್ಟೇ. ನಾವು ಕಷ್ಟ ಬೀಳ್ಬೇಕು, ಯಾರೇ ಆಗಲಿ ಕಷ್ಟ ಬೀಳ್ದಲೇ ಸುಖ ಬರ್ಬೇಕಂತಂದ್ರೆ ಆಗಲ್ಲ. ಯಾರಿಗೆ ಆಗಲಿ ಮಾಡಿದ್ರೆ ಬರೋದು ನಮ್ಮ ಅಯ್ಯಪ್ಪನ. ನಾವೆಲ್ಲ ಕಷ್ಟ ಜೀವಿಗಳಕ್ಕ, ಕಷ್ಟಪಡ್ತೀವಿ ಭಾಗ್ಯಕ್ಕ. ಅದಕ್ಕೆ ಕಷ್ಟ ಬೀಳೋದಕ್ಕೇ ಎಲ್ಲ ನಮ್ಗೆ ಹಿಂಗೆ ನೋಡು. ನಮ್ಮ ಅಯ್ಯಪ್ಪ ಕಷ್ಟಪಟ್ಟು ಎಲ್ಲ ಕಾಯಿ ಕೆಲ್ಸಕ್ಕೆ ಹೋಗುತ್ತಾ? ಅಲ್ಲೆಲ್ಲನ 5-20 ಕಾಯಿ ತಗೊಂಬಂದ್ರು ನಾವು ಕೊಡ್ತಾರೆ ಅವರೇನೆ. ತಗೊಂಡೋಗಪ್ಪ ಅಂತೇಳಿ ದೇವ್ರು ಕಂಡುಬಿಟ್ರೆ ಇಷ್ಟೇ ಹೊತ್ತು. ನಾವು ಕಷ್ಟಪಟ್ಟರೆ ದೇವ್ರೂ ಕೊಡ್ತಾನೆ ಅಂತಾರಲ್ಲ ಹಂಗೆ. ಇವಾಗ ಯಾರಿಗೆ ಆಗಲಿ ಹೇಳು, ಕುತ್ಕೊಂಡಿದ್ದಕ್ಕೆ ಹಂಗೆ ಬರೋದಿಲ್ವ? ನಮ್ಮ ಅಯ್ಯಪ್ಪ ತುಂಬ ಕಷ್ಟ ಬೀಳ್ತಾರೆ ಅದಕ್ಕೆ. ಕೇಳೋಕ್ಕೆಲ್ಲ ಎಷ್ಟು ಡವ್ ಮಾಡ್ತಾ ಇದ್ದಾಳೆ ನೋಡೆ ಪ್ರೀತಿ. ಬಾ ತಡಿ ಬಂದೆ, ನಮ್ಮ ಅಯ್ಯಪ್ಪ ಯಾಕೆ ಕರಿತಾ ಐತೆ, ಬರ್ತೀನಿ ತಡಿ. ನಮ್ಮಂತರ್ತು ಆಟಿರ ಅಂತ ಈಸೊಂದು ಕಾಯಿ ಮಾರ್ಕೆಮಲ್ಲ ನೋಡಮ್ಮ. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನೋ ಏನೋ, ಎಲ್ಲಿ ತಗೊಂಬರ್ತಾನೋ. ನೋಡಮ್ಮ ಹೆಂಗೆ ಹೇಳ್ತಾಳೆ ಅವಳು. ಗೊತ್ತಿಲ್ಲ ಕಣಕ್ಕ, ಎಲ್ಲೆಲ್ಲಿ ತಗೊಂಬರ್ತಾರೋ ಏನೋ. ನಮ್ಗೇನಕ್ಕ ಗೊತ್ತು, ಮಾತಾಡ್ಸಲ್ವಲ್ಲ ನಾವು ಅದಕ್ಕೆ. ಅಲ್ಲ ಎಲ್ಲೆಲ್ಲಿ ತಗೊಬರ್ತಾನೋ ಏನೋ, ಹೆಂಗೆ ಹೇಳ್ತಾಳೆ ಇವಳು, ನಮ್ಗೇನು ಗೊತ್ತಿಲ್ಲ ಹಂಗೆ ಹೇಳ್ತಾಳೆ. ತಾಟಿರೋರು ಈ ಪಟ್ಟಿತಾರಲ್ಲ ಹಿಂಗೆ ಮಾರ್ಕೊಂಬ್ತಾ ಇದ್ದಾರೆ. 500 ಕಾಯಿ ಅಂದ್ರೆ ಇವತ್ತು ಕಾಯಿ ರೇಟ್ನಾಗೆ ಎಷ್ಟೊಂದು ರೇಟ್ ಸಿಗುತ್ತೆ ಕಾಯಿಗೆ ಇವಾಗ ನೋಡಪ್ಪ. ಪ್ರೀತಿ ಅವತ್ತೊಂದಿನ ಕೊಟ್ಟರು ಕಣೆ ಆಲೇನೆ ಒಂದು 500 ಕಾಯಿ. 500 ಕಾಯಿ ಕೊಡ್ತಾ ಇರ್ತಾರೆ ಸುಮ್ಮನೆ.
ಕತ್ಕೊಂಬತ್ತಾರೆ ಎಲ್ಲ ಹೋಗಿ ಕಾಯಿನು ಎಳ್ಳೀರು ಎಲ್ಲ ಕತ್ಕೊಂಬತ್ತಾ ಇದ್ದಾರೆ. ನಾವು ಅಲ್ಲಿ ತಕೊಯ್ದ್ವಲ್ಲ ಅಪ್ಪನ ಹಂಗೆ ಅಂತಿತ್ತು, ಕಾಯಿ ಒಂದೇ ಒಂದಿಲ್ಲ ಕಣಮ್ಮ, ಯಾಕನೋ ಎಳ್ಳೀರೂ ಇಲ್ಲ ಕಾಯಿನೂ ಇಲ್ಲ ಅಂತಿತ್ತು. ಹಿಂಗೆ ತೋಟ ಇರೋ ಹೊಲ್ದಕ್ಕೆ ಹೋಗಿ ರಾತ್ರಿ ಟೈಮ್ನಾಗೆ ಎಲ್ಲ ಕತ್ಕೊಂಬತ್ತಾ ಇದ್ದಾನೆ ಅನ್ಸುತ್ತೆ ಇವ್ರ ಅಪ್ಪಯ್ಯ. ನಿಜವಾಗ್ಲು ಎಲ್ಲನ ಕಳ್ತನ ಮಾಡ್ಕೊಂಬತ್ತಾ ಇದ್ದಾನೆ ಕಣತೆ. ಅಪ್ಪ ಹೆಂಗೆ ಅಂತಿತ್ತು, ಹೆಂಗಿದ್ದು ಕಣಮ್ಮ ಕಾಯಿ ಯಾರೋ ಎಲ್ಲ ಅದೇ ಕಿತ್ಕೊಂಡು ಹೋಗ್ಯವ್ರೆ ಅಂತಿತ್ತು. ನಿನ್ನೆ ಹೊಲ್ದಕ್ಕೆ ಹೋಗಿದ್ವಾ, ಅದೇ ಎಲ್ಲನ ಅದು ರೆಡಿ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ ಹಂಗಂತ ಹೇಳ್ತಾ ಇತ್ತು. ನಿಮ್ಮ ಅಮ್ಮ ಬಂತು ನೋಡು. ಚೆನ್ನಾಗಿದ್ದೀನಮ್ಮ ಸುಗುಣ? ಚೆನ್ನಾಗಿದ್ದೀನಿ ಟಿಂಪಕ್ಕ, ಪರವಾಗಿಲ್ಲ ಇವಾಗ. ಚೆನ್ನಾಗಿದ್ದೀನಿ, ಏನಂತ ನೋವಿಲ್ಲ ಏನಿಲ್ಲ, ಹುಷಾರಾಗಿದ್ದೀನಿ, ಚೆನ್ನಾಗಿದ್ದೀನಿ. ಬಾ ನೋಡಮ್ಮ, ಕಾಯಿ ನೋಡಲ್ಲ ಎಷ್ಟೊಂದು ಇವರು ಮಾರ್ತಾ ಇದ್ದಾರೆ. 500 ಕಾಯಿ ಕೊಟ್ಟರು ಕಣಮ್ಮ. ಇವಾಗ ತೋಟ ಇಲ್ಲ, ಒಂದು ತೆಂಗಿನ ಗಿಡ ಇಲ್ಲ, ಏನಿಲ್ಲ, 500 ಕಾಯಿ ಮಾರ್ಕೊಂಬ್ತಾ ಇದ್ದಾರೆ ಅಂತಂದರೆ ಏನು ಲೆಕ್ಕ ಹಾಕೊಂಬ ನೀನೇನೆ, ಎಲ್ಲಿ ಕತ್ಕೊಂಬತ್ತಾ ಇದ್ದಾನೆ ಅಂತೇಳಿ. ಯಾರಿ ಪಾರವ್ರಪ್ಪ ಇನ್ನೇ? ಇವನು 500 ಕಾಯಿ ಮಾರಿದ್ನೆ. ಈಗ ನೋಡಲ್ಲ ಅವೇ ಕಾಯಿಗಳು. ಹೌದೇನು? ನೋಡಪ್ಪ, ನಮ್ಮ ಹೊಲ್ದಾಗಿರೋ ಕಾಯಿಗಳಿದ್ದಂಗೆ ಇದ್ದಾವೆ. ನಮ್ಮ ಹಿಂಗೆ ದುಂಡಗೆ ದಪ್ಪಗಿರ್ತವೆ, ಇದೇ ಥರ ಇರೋದು. ನಮ್ಮ ಕಾಯಿಗಳು ಇದೇ ಥರ ಇರೋದು ನಮ್ಮ ತೋಟಗಳವು. ಅಲ್ಲ, ಕಾಯಿ ನೋಡಿ ಕಂಡುಹಿಡಿಯೋಕ್ಕಾಗಲ್ಲ ಅಕ್ಕ. ಕಾಯಿ ನೋಡಿ ಹೆಂಗೆ ಕಂಡುಹಿಡಿತೀಯಾಳು? ಮನೋರ್ದ ಕಾಯಿ ಒಂದೊಂದು ಥರ ಇರ್ತವೆ, ಒಂದೊಂದು ಉದ್ದಕ್ಕೆ ಇರ್ತವೆ, ಸಿಪ್ಪೆ ಜಾಸ್ತಿ ಇರುತ್ತೆ. ಇವು ನಮ್ಮವು ದುಂಡಿಗೆ ದಪ್ಪಗೆ ಚೆನ್ನಾಗಿರ್ತಾವಳೆ ಕಾಯಿ ಸೈಜಾಗಿ. ಇವು ನಮ್ಮ ಥರನೇ ಕಾಣ್ತಾ ಇದ್ದಾವಮ್ಮ. ನಮ್ಮವು ಹೆಂಗೆ ಕಿತ್ತಿದ್ರು ಒಂದು 200-300 ಕಾಯಿ ಆಗೋಗುತ್ತೆ. ಒಂದೇ ಒಂದು ಕಾಯಿ ಇಲ್ಲ, ಒಂದು ಎಳ್ಳೀರಿಲ್ಲ ಹೊಲ್ದಾಗಿ. ಈ ನನ್ನ ಮಗನ ಇವನೇ ಲೋಪರ್ ಎಲ್ಲನ ರಾತ್ರಿ ಹೊತ್ನಾಗ ಹೋಗಿ ಕಿತ್ಕೊಬತ್ತಾ ಇದ್ದಾನೆ ಅನ್ನಿಸ್ತೈತಿ. ನನಗೇನಾನ ಭಾರಿ ಇದ್ದಾನೆ. ರಾತ್ರಿ ನಂಗೆ ಅಂತಿತ್ತು ನಿಮ್ಮಪ್ಪ ಇತ್ತು ಇನ್ನೂ ಒಂದು ಯೋಸನ ಮರದಾಗ ಇದಾವಮ್ಮ ನೋಡು, ಅಲ್ಲೇ ಬೆಳಕರಿ ಎತ್ತಿ ಖಾಲಿ 2 ಮರದಾಗಳ ಒಂದು 50 ಕಾಯಿ ಕಿತ್ತವ್ರೆ ಅಂತ ಹೇಳ್ತಾ ಇತ್ತು. ನೋಡು ಎಲ್ಲನ ಬರೀ ಹಿಂಗೆ ಕಳ್ತನ ಮಾಡ್ತಾ ಇದ್ದಾರೆ. ಇವು ನನ್ನ ಮಗನೇ ಇರಬೇಕು, ರಾತ್ರಿ ಟೈಮ್ನಾಗ ಹೋಗಿ ಕಳ್ತನ ಮಾಡ್ಕೊಬರ್ತಾ ಇದ್ದಾನೆ ಅನ್ನಿಸ್ತೈತೆ ನನಗೆ. ನಾನು ನಮ್ಮ ಮತ್ತು ಆಟ ಇಲ್ಲ ಏನಿಲ್ಲ, ಇಷ್ಟೊಂದು ಕಾಯಿ ಮಾರ್ಕೋಬೇಕಂತಂದರೆ ಕಿತ್ಕೊಂಡು ನಮ್ಮ ಹೊಲ್ದಾಗಳವು ಅವ್ರಿರೋ ಹೊಲ್ದಾಗಳು ಅಲ್ಲಿ ಅಕ್ಕಪಕ್ಕ ಹೊಲ್ದಾಗಳು ಎಲ್ಲ ಕಿತ್ಕೊಬತ್ತಾ ಇದ್ದಾನೆ ಅನಿಸುತ್ತೆ ಹೋಗಿ. ಏನಿದ್ರು ಕಳ್ತನ ಮಾಡೋದು ಜಾಸ್ತಿ ಇವನು. ನೈಟ್ ಟೈಮು ಬರೀ ಕಳ್ತನ ಮಾಡೋಕೆ ಓಡಾಡ್ತಿರ್ತಾನೆ. ಬರೀ ಹೆಂಗೇನೆ ಅದು ಯಾರ್ದೋ ಒಬ್ರದ್ದು ಮೋಟ್ರು ಅದೆಲ್ಲನ ಅವಾಗ ಇದಾಯ್ತಲ್ಲ, ನನ್ನ ಮಗನೇ ಅಂತ ಅವಾಗೆಲ್ಲನ ಕಳ್ತನ ಮಾಡ್ಕೊಂಡು ಮಾರಿದ್ದು. ಆದರೆ ಅವ್ರೇನೋ ಸಾಕ್ಷಿ ಏನೋ ಸಿಗಲಿಲ್ಲ ಅಂತ ಸುಮ್ಮನಾದ್ರು. ಭೀಮಣ್ಣವ್ರದ್ದು ಮೋಟ್ರೆಲ್ಲ ಎತ್ಕೊಂಡು ಸ್ಟಾರ್ಟ್ರು ಮೋಟ್ರು ಎಲ್ಲನ ಮಾರ್ಕೊಂಡಿದ್ದಂತೆ ನನ್ನ ಮಗನೇ ಅಂತ ಎಲ್ಲನ. ಬಲು ಕಳ್ಳ ಅಂತೆ ಇವನು. ಬರೀ ರಾತ್ರಿ ಟೈಮಲ್ಲಿ ಹೋಗಿ ಕಾಯಿ ಕೇಳೋದು, ಅದನ್ನು ತರೋದು, ಅದನ್ನು ಕಿತ್ಕೊಂಬರೋದು, ಯಾರ ಹೊಲ್ದಾಗ ಏನಾನ ಹಾಕಿದ್ರೆ ಅದನ್ನೆಲ್ಲ ಮಾರ್ಕೊಂಬೋದು, ಬರೀ ಇದೆ ಅಂತಿ. ಬಲು ಕಳ್ಳ ಅಂತೆ ಕಣಮ್ಮ ಇವನು. ಅಡಿ ಹೇಳ್ತೀನಿ ನಿಮ್ಮ ಅಪ್ಪಗೆ, ಅಲ್ಲಿ ಕಾತ್ಕೊಂಡಿದ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕಿಂತ ನನ್ನ ಮಕ್ಕಳು ಸರಿಯಾಗಿ ಸಿಗೆ ಬೀಳಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಮತ್ತು ಸರಿಯಾಗಿ ಸಿಗೆ ಬೀಳ್ಬೇಕಿಂತ ನನ್ನ ಮಕ್ಕಳೆಲ್ಲ ಸರಿಯಾಗಿ ಸಿಗೆ ಬಿದ್ದರೆ ಅವು ಸರಿಯಾಗಿ ಕೊಡ್ಬೋದು. ಹಿಡ್ಕೊಂಡು ಸರಿಯಾಗಿ ಬಾರಿಸ್ಬೋದು ಹೇಳ್ತಾ ನನ್ನ ಮಕ್ಕಳು. ಅಲ್ಲ, ಇಂಥ ಮಾಡಿದ್ರೆ ಒಂದು ಸ್ವಲ್ಪನಾದ್ರೂ ಯಾರನ್ನ ಏನಂತಾರೆ ಎಂಬುದು ಭಯ ಇಲ್ವಲ್ಲ. ಸ್ವಲ್ಪನಾದ್ರೂ ಭಯ ಇರಬೇಕು. ಏನು ಅಯ್ಯೋ ಭಯ ಇಲ್ದಾರಂಗೆ ನೋಡಿ, ಕಾಯಿ ಎಲ್ಲ ಹತ್ತಿ ಕಿತ್ಕೊಂಬಂದಿರೋದು, ಅವನ್ನೆಲ್ಲ ಹತ್ತಿ ಕಿತ್ಕೊಬತ್ತಾನೆ. ಅಪ್ಪಗೆ ಹೇಳು ಹಿಂಗೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಲಿ, ನೋಡಿ ಮಾಡಿ ಮಾತಾಡ್ಬೇಕು. ಇವಾಗ ನಾವು ಸುಮ್ಮನೆ ಮಾತಾಡಿದ್ರೆ ನೋಡಿದ್ರೆ ಮಾಡಿದ್ರೆ ಅಂತಾರೆ. ನಮ್ಮ ಹೊಲ್ದಕ್ಕೆ ಬಂದ ಸಿಗಿ ಬಿದ್ದ ಮಾತಾಡಬೇಕು. ಅಪ್ಪಗೆ ಹೇಳು ಒಬ್ಸರ್ವ್ ಮಾಡ್ತಿರೋ ಅಂತ ಹೇಳಿ. ರಾತ್ರಿ ಟೈಮ್ನಾಗ ಹಿಂಗೆ ಬರ್ತಾ ಇರಬೇಕು. ಅದು ಯಾವ ಟೈಮ್ನಾಗ ಹೋಗ್ತಾರೆ ಅಂತೇಳಿ ನೋಡ್ಕೊಂಡಿದ್ದು ಹಿಡ್ಕೋಬೇಕು. ಅಂಥ ಸಮಯದಾಗೆ ನೋಡ್ಕೋಬೇಕು ಎಂತ ಯಾವ ಟೈಮ್ನಾಗ ಬರ್ತಾನೆ ಏನು ಎತ್ತ ಅಂತೇಳಿ ನೋಡ್ಕೊಂಡು ಸರಿಯಾಗಿ ಹಿಡಿದು ಕೇಳಬೇಕು. ಇವಾಗ ಕೇಳಕ್ಕೆ ಹೋದ್ರೆ ಅಯ್ಯೋ ನೋಡಿದ್ರೆ ಮಾಡಿದ್ರೆ ಎಂಬುದು ಗಲಾಟೆಗಳು ಯಾಕೆ? ನಾವು ಪಾಪ ನೆನ್ನೆ ಸವಾಲು ತಕೋದಾಗ ಎಳ್ಳೀರು ಕೇಳಪ್ಪ ಅಂದರೆ ಎಳ್ಳೀರಿಲ್ಲ ಕಣಮ್ಮ ಅಂತವೆ ಎಳೆ ಕಿತ್ತೀನಿ ಚೆನ್ನಾಗಿರಲಿಲ್ಲ. ಹಿಂಗೆಲ್ಲ ಎಳ್ಳೀರು ಕಾಯಿ ಎಲ್ಲ ನೋಡ್ಕೊಂಡು ಕಿತ್ಕೊಂಬತ್ತಾ ಇದ್ದಾನೆ. ಎಳ್ಳೀರು ಕಾಯಿ ಕಳ್ತನ ಮಾಡ್ತಾ ಇದ್ದಾನೆ ನನ್ನ ಮಗ. ತಡಿ ಸೀಗೆ ಬೀಳ್ಬೇಕ ನನ್ನ ಮಗನಿಗೆ, ಅವಾಗ ಹೇಳ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರ, ನಮ್ಮ ಅಪ್ಪರ ಹೊಲದಲ್ಲಿ ಕಾಯಿ ಕದೀತಾ ಇರೋನ್ ಕಳ್ಳ ಇವನೇ ಅನ್ನಿಸ್ತಾ ಐತೆ. ನಮಗೇನೋ ಡೌಟ್ ಬರ್ತಾ ಐತೆ ಇವನ ಮೇಲೆ. ನೋಡಬೇಕು, ನಮ್ಮ ಅಮ್ಮನ ಕೈಗೇನಾದರೂ ಇವ್ನು ಸಿಗೇ ಬೀಳಬೇಕು, ಆವಾಗಿದೆ ಗ್ರಾಚಾರ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.